ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ನಮ್ಮವರೇ ನಮ್ಮ ಜೊತೆ ಇದ್ಕೊಂಡೆ ನಮ್ಮನ್ನೇ ದ್ವೇಷ ಮಾಡ್ತಾರೆ, ಬಟ್ ಅದು ಗೊತ್ತಾಗ್ತಾ ಇರಲ್ಲ ನಮಗೆ ಅಲ್ವಾ. ಹಿತಶತ್ರುಗಳು ಅಂತ ಹೇಳ್ತಾರೆ ಗೊತ್ತಾ, ಆ ಥರದವ್ರು ಭೂಮಿ ಮೇಲೆ ತುಂಬ ಜನ ಇದ್ದಾರೆ. ಈಗ ನಮ್ಮ ಸರೌಂಡಿಂಗ್ಗೆ ನಮ್ಮ ರಿಲೇಷನ್ನೇ ಆಗಿರ್ತಾರೆ, ನಮ್ಮ ಸ್ವಂತದವರೇ ಆಗಿರ್ತಾರೆ. ಬಟ್ ನಾವು ಏನೇ ಒಂದು ಅಚೀವ್ ಮಾಡಬೇಕು, ಏನಾದ್ರು ಒಂದು ಮಾಡಬೇಕು ಅಂದಾಗ ಅವರಿಗೆ ಒಂಥರ ಜಲಸ್ಸು ನಮ್ಮ ಬಗ್ಗೆ. ಬಟ್ ನಾವು ಈ ಪ್ರಾಕ್ಟಿಕಲಿ ತಗೊಳ್ಳಿ, ನಾನು ಒಂದು ಯೂಟ್ಯೂಬ್ ಮಾಡೋಣ ಅಂತ ಇದ್ದಾಗಲೂ ಯಾರೂ ಸಪೋರ್ಟ್ ಇಲ್ಲ, ಯಾರೂ ಸಪೋರ್ಟ್ ಮಾಡಲ್ಲ. ಅದು ಯೂಟ್ಯೂಬ್ ಮಾಡೋದ್ರಿಂದ ಅವ್ರಿಗೆ ತೊಂದರೆ ಅಂತ. ನಾವೇನು ಅಸಹ್ಯ ಕೆಲಸ ಏನು ಯೂಟ್ಯೂಬಲ್ಲಿ ಮಾಡಲ್ಲ ನಾವು ಅಲ್ವಾ. ಏನೋ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ, ನಮ್ಮ ಇಂಟ್ರೆಸ್ಟು, ನಮ್ಗೆ ಟ್ಯಾಲೆಂಟ್ ಏನಿದೆ ಅದನ್ನು ಬಳಸ್ಕೊಂಡು ಅದನ್ನು ಉಪಯೋಗ ಮಾಡ್ಕೊಂಡು ಏನೋ ಒಂದು ರೂಪದಲ್ಲಿ ಹಾಕ್ತಿರ್ತೀವಿ. ಒಂದು ನಾಲೇಜು ಏನು ಗೊತ್ತಾ, ಒಂದು ವಿಡಿಯೋ ನೋಡಿದಾಗ 4 ಜನರಿಗೆ ಅನುಕೂಲ ಆಗೋ ಥರ ಹಾಕಿರ್ತೀವಿ. ಈಗ 1000 ಜನ ಒಂದು ವಿಡಿಯೋ ನೋಡ್ತಾರೆ ಅಂದಾಗ ಅದರಲ್ಲಿ ಒಂದು 3 ಜನನಾರು ಅದನ್ನು ಉಪಯೋಗ ಪಡ್ಕೊಂಡಿರ್ತಾರೆ. ನಾನು ಮಾತಾಡಿರೋ ವಿಡಿಯೋಗಳು ಬೇರೆ ಯಾವುದೂ ಇಲ್ಲ. ಈಗ ಅನಾಥಾಶ್ರಮ ಆಗಲಿ, ಅಪ್ಪ ಅಮ್ಮನ ಬಗ್ಗೆ ಆಗಲಿ, ಅದ್ರ ಜೊತೆಯಲ್ಲಿ ಮಕ್ಕಳನ್ನ ಯಾವ ಥರ ಬೆಳವಣಿಗೆ ಮಾಡಬೇಕು, ಬೆಳೆಸ್ಬೇಕು ಅಂತ ಹೇಳಿ ಆ ಥರದ್ದೆಲ್ಲ ಇರುತ್ತೆ. ಅದ್ರ ಬಗ್ಗೆ ಮಾತಾಡಿರ್ತೀನಿ ಬಿಟ್ಟೆ ಬೇರೆ ಇಂಟೆನ್ಷನ್ ಇಟ್ಕೊಂಡು ಯಾವುದೂ ಮಾತಾಡಿರಲ್ಲ. ಕೆಲವೊಬ್ರಿಗೆ ಏನಾಗುತ್ತೆ, ಅದು ನಾವು ಮಾತಾಡೋದೇ ಇಲ್ಲ, ನಮ್ಮ ಫೋಟೋ ಮೊಬೈಲಲ್ಲಿ ಬರೋದೇ ಇಲ್ಲಾಂದರೆ ವಿಡಿಯೋಸ್ ಮಾಡೋದೇ ತಪ್ಪಾಗಿ ಕಾಣಿಸುತ್ತೆ. ಬಟ್ ನಾನು ಹೇಳೋದು, ನಮ್ಮಿಂದ ಅವ್ರಿಗೆ ಏನು ಮರ್ಯಾದೆ ಹೋಗೋಂಥ ಕೆಲಸ ಏನೂ ಆಗಿರಲ್ಲ. ನೀವು ಅದೊಂದು ಹೇಳ್ತೀನಿ, ನಾನು ವಿಡಿಯೋ ಇವಾಗ ನೀವು ನೋಡ್ತಾ ಇದ್ರೆ ನಿಮ್ಮ ಮರ್ಯಾದೆ ಹೋಗೋಂಥದ್ದು ಯಾವುದೂ ಏನೂ ಆಗಿರಲ್ಲ, ನೀವು ಯೋಚನೆ ಮಾಡಬೇಡಿ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡೋಣ ಅಂತ ಬಂದಿದ್ದು. ಯಾವುದೇ ಒಂದು ಮನುಷ್ಯ ಒಂದು ಕೆಟ್ಟ ಕೆಲಸ ಮಾಡಿದರೆ ಮಾತ್ರ ಅವ್ನು ಮರ್ಯಾದೆ ಹೋಗುತ್ತೆ. ಇಲ್ಲ ಅವನು ಏನೋ ಹುಚ್ಚುನ್ ಥರ ತಿರುಗಿದ್ರೆ, ಇಲ್ಲ ಫ್ಯಾಮಿಲಿಗೆ ಡೆಡ್ ಅಪೋಸಿಟ್ ಆಗಿ ನಡ್ಕೊಂಡ್ರೆ, ಆ ಥರ ಇದ್ದಾಗ ಅವನ್ನ ಕೆಟ್ಟವನು ಅಂತ ಹೇಳ್ಬೋದು. ಯೂಟ್ಯೂಬ್ ಮಾಡೋದು ಕೆಟ್ಟದ್ದು ಅಂತ ಯಾರು ಹೇಳಿದ್ದು ನಿಮಗೆ? ನಿಮ್ಮ ತಲೆಯಲ್ಲಿ ತುಂಬಿದವ್ರು ಯಾರು? ನೀವು ನೋಡೋದು ಬೇಡ. ನಮ್ಮ ಚಾನಲ್ ಅಷ್ಟು ಇಷ್ಟ ಇಲ್ಲ ಅಂದರೆ, ಇಲ್ಲ ನಾನು ಯೂಟ್ಯೂಬ್ ಮಾಡೋದು ಇಷ್ಟ ಇಲ್ಲ ನೀವು ನೋಡಿ ಅಂತ ನಾನು ಯಾವತ್ತೂ ಯಾರಿಗೂ ಸಪೋರ್ಟ್ ಮಾಡಿಲ್ಲ ಅಲ್ವಾ. ನೀವು ನೋಡಿ, ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ, ನಿಮ್ಮಿಂದನೇ ನನ್ನ ಬೆಳಕು, ನಿಮ್ಮಿಂದನೇ ನನ್ನ ಕೀರ್ತಿ ಅಂತ ಯಾವತ್ತಾರು ನಾನು ಹೇಳಿದ್ದೆ ಇಲ್ಲ ಅಲ್ವಾ. ಇಷ್ಟ ಇದ್ರೆ ನೋಡ್ಬೋದು, ಇಲ್ಲ ಅಂದ್ರೆ ಮತ್ತೊಂದೇನು ಗೊತ್ತಾ, ಯಾವುದೇ ಒಂದು ವಸ್ತು ನಾವಿವಾಗ ಒಂದು ಬೀಜ ಹಾಕ್ತೀವಿ ಅಂದಾಗ ಅದಕ್ಕೆ ಪಕ್ಕ ನೀರು ಕೊಟ್ಟು ಬೆಳೆಸಿದಾಗ ಮಾತ್ರ ಅದು ನೀಟಾಗಿ ಬೆಳೆಯುತ್ತೆ. ಅದ್ರ ವಾತಾವರಣ, ಅದ್ರ ಜೊತೇಲಿ ಅದು ಸುತ್ತ ವಾತಾವರಣ ಚೆನ್ನಾಗಿರ್ಬೇಕು. ಅದೇ ಥರನೇ ಮನುಷ್ಯನೂ ಅಷ್ಟೇ, ನಮ್ಮ ಜೊತೆ ಚೆನ್ನಾಗಿದ್ಕೊಂಡು ಹಿಂದಿಂದ ಬೆಂಕಿ ಹಾಕೋ ಕೆಲಸ ಮಾಡಬೇಡಿ. ಚೆನ್ನಾಗಿ ಮಾತಾಡೋದು, ನಾಟಕದ ಥರ ಮಾತಾಡೋದು, ಹಿಂದಿಂದ ಬೆಂಕಿ ಹಾಕೋ ಥರ ಕೆಲಸ ಯಾವತ್ತೂ ಮಾಡಬೇಡಿ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಏನೋ ಒಂದು ನೀ ಚೆನ್ನಾಗಿ ಮಾಡ್ತೀಯ, ನಿಮ್ಮ ಕೈಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ಅದನ್ನು ಹೇಳ್ತೀನಿ. ಅವ್ರು ಏನೋ ಒಂದು ಕಷ್ಟಪಟ್ಕೊಂಡು ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ದಾರಿ ಹುಡ್ಕೊಂಡು ಹೋಗ್ತಿರ್ತಾರೆ. ಇದರಿಂದ ದುಡ್ಡು ಮಾಡಲೇಬೇಕು ಅಂತ ಅಲ್ಲ, ಏನೋ ಅವರು ಒಂದು ಇಂಟೆನ್ಷನ್ನು, ಮನಸ್ಸಿನ ಬೇಜಾರಿಗೋ, ಇಲ್ಲ ಮನೇಲಿ ಟೈಮ್ ಇರುತ್ತೆ ಟೈಮ್ ಪಾಸಿಗೋ, ಇಲ್ಲ ಒಂದು ನಾಲೇಜಿಗೋ, ಇಲ್ಲ 4-6 ಜನರ ಜೊತೆ ಯಾವ ಥರ ಮಾತಾಡಬೇಕು ಅನ್ನೋದೊಂದು ಅದನ್ನು ತಿಳ್ಕೊಳ್ಳೋ ಇರುತ್ತೋ, ಇಲ್ಲ ಇನ್ನೊಂದು ಏನೋ ಒಂದು ಇನ್ಫಾರ್ಮೇಷನಿಗೋಸ್ಕರ ಒಂದು ಚಾನಲ್ ಓಪನ್ ಮಾಡ್ಕೊಂಡು ಏನೋ ಒಂದು ಮಾಡ್ತಿರ್ತಾರೆ. ಅದಕ್ಕೆ ಕೊಲ್ಲು ಹಾಕೋಂಥ ಕೆಲಸ ಯಾವತ್ತೂ ಮಾಡಬೇಡಿ. ಡೈರೆಕ್ಟ್ ಮಾತಾಡಿ. ನಿಮಗಿದು ಇಷ್ಟ ಇಲ್ಲ ಅಂದರೆ ಕಾಲ್ ಮಾಡಿ, ಡೈರೆಕ್ಟ್ ಮಾತಾಡಿ. ಇಂಡೈರೆಕ್ಟಾಗಿ ಯಾಕೆ ಹೇಳೋದು? ಅದು ತಪ್ಪಲ್ಲ. ಡೈರೆಕ್ಟ್ ಹೇಳಿ. ನಾನಾದರೂ ಅಷ್ಟೇ, ಯಾರೇ ಏನೇ ತಪ್ಪು ಮಾಡ್ತೀವಿ ನಾನು ಡೈರೆಕ್ಟೇ ಹೇಳೋದು. ಮೊದಲಿಂದನೂ ಅಷ್ಟೇ, ನಾನು ತಪ್ಪು ಮಾಡಿದ್ರು ಅಷ್ಟೇ, ನಾನು ತಪ್ಪಿತ್ತು ಅಂದರೆ ಆನ್ ಸ್ಪಾಟಲ್ಲಿ ನೀವು ಏನಾದ್ರು ಹೇಳಿದ್ರೆ ನಾನು ಅದನ್ನ ಒಪ್ಕೊಳ್ತೀನಿ. ಹೌದು ನಂದು ಇದು ತಪ್ಪಿದೆ ಅಂತ ಹೇಳಿ. ಇವಾಗ ನನ್ನ ಗಂಡ ಆಗಲಿ, ಅಪ್ಪ ಅಮ್ಮ ಆಗಲಿ, ಅಕ್ಕ ತಂಗಿದಿರಾಗಲಿ, ಯಾರೇ ಆಗಲಿ, ನಮ್ಮ ರಿಲೇಟಿವ್ ಯಾರೇ ಇದ್ದರೂ ನೀನು ತಪ್ಪು ಮಾಡಿದ್ಯಾ ಅಕ್ಸೆಪ್ಟ್ ಮಾಡೋಣ ಅಷ್ಟೇ. ತಪ್ಪಿಲ್ಲ ಅಂದಾಗ ಒಪ್ಕೊಳಕ್ಕಾಗಲ್ಲ. ಅದಕ್ಕೆ ಹೇಳಿದ್ವಿ, ಯಾವರೇ ಏನೇ ಒಂದು ಮಾಡ್ತಾರೋ ಅಂದಾಗ ಇನ್ನು ಸಪೋರ್ಟ್ ಮಾಡಿ. ಬೆಳೀತಾರೆ ಅಂದಾಗ ಅದಕ್ಕೆ ಕಲ್ಲು ಹಾಕಿಬಿಟ್ಟು ಅದ್ರ ಮೇಲೆ ಮುಚ್ಚಕ್ಕೆ ಹೋಗಬೇಡಿ. ಇನ್ನೊಬ್ಬರು ಯಾವಳ ಒಂದು ಏನೋ ಹೇಳಿದ್ಲು, ಅವಳು ಹಿಂಗೆ ಹೇಳಿದ್ಲು, ಅವಳಿಂದ ಇವಳು ಮಾಡೋದು ಸರಿ ಇಲ್ಲ ಅಂತ ಹೇಳಿ ಅವ್ರು ನಿಷ್ಠೂರ ಮಾಡೋದು ಬೇಡ. ನಿಮ್ಗೆ ಆಗುತ್ತಾ, ನೀವು ಯೋಗ್ಯತೆ ಇದೆಯಾ, ಸಪೋರ್ಟ್ ಮಾಡೋ ಯೋಗ್ಯತೆ ಇತ್ತು ಅಂದ್ರೆ ಮಾಡಿ. ಇಲ್ಲ ಅಂದರೆ ನೀವು ಸಪೋರ್ಟ್ ಮಾಡೋದು ಬೇಡ, ನೀವು ನೋಡೋದು ಬೇಡ, ನೀವು ಮಾತಾಡೋದು ಬೇಡ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ನಿಮ್ಗೆ ಆಗುತ್ತೆ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಟ್ಟಾಕಿ ಅಷ್ಟೇ. ನಮಸ್ತೆ ಎಲ್ರಿಗೂ. ಎಲ್ಲರೂ ನನ್ನ ವಿಡಿಯೋ ನೋಡಿ ನಾನು ಹೇಳಿದ್ದು ಏನಾದ್ರು ತಪ್ಪಿತ್ತು ಅಂದರೆ ಕ್ಷಮೆ ಇರಲಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ.